ಸಾಮಾಜಿಕ ನ್ಯಾಯ, ಮಹಿಳಾ ಶಿಕ್ಷಣ ಮತ್ತು ಶೋಷಿತ ಸಮುದಾಯಗಳ ಹಕ್ಕುಗಳ ಹೋರಾಟಕ್ಕೆ ಅಪಾರ ಪ್ರೇರಣೆಯಾದ ರಾಷ್ಟ್ರಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವನ್ನು ಕಲಬುರಗಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ರಾಷ್ಟ್ರೀಯ ಸಮಾಜ ಪಕ್ಷದ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಪಕ್ಷದ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾವಿತ್ರಿಬಾಯಿ ಜ್ಯೋತಿಬಾ ಫುಲೆ ಅವರ ಸಾಮಾಜಿಕ, ಶೈಕ್ಷಣಿಕ ಹೋರಾಟವನ್ನು ಸ್ಮರಿಸಲಾಯಿತು. ಸಾವಿತ್ರಿಬಾಯಿ ಫುಲೆ ಅವರು ಸಾಮಾಜಿಕ ನ್ಯಾಯ, ಮಹಿಳಾ ಶಿಕ್ಷಣ ಮತ್ತು ಶೋಷಿತ ಸಮುದಾಯಗಳ ಹಕ್ಕುಗಳ ಹೋರಾಟಕ್ಕೆ ಮಹತ್ತರ ಪ್ರೇರಣೆಯಾಗಿದ್ದಾರೆ. ಅವರ ಜೀವನ ಮತ್ತು ವಿಚಾರಧಾರೆಗಳನ್ನು ವಿಶೇಷವಾಗಿ ಯುವ ಪೀಳಿಗೆಗೆ ತಲುಪಿಸುವುದು ಅತ್ಯಂತ ಅಗತ್ಯ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಿವಲಿಂಗಪ್ಪ ಕಿನ್ನೂರ್, ಮಹಿಳಾ ಶಿಕ್ಷಣದ ಕ್ರಾಂತಿಗೆ ಸಾವಿತ್ರಿಬಾಯಿ ಫುಲೆ ಅವರು ಸಲ್ಲಿಸಿದ ಅನನ್ಯ ಕೊಡುಗೆಗಳನ್ನು ಸ್ಮರಿಸಿ ಪ್ರತಿಯೊಬ್ಬರೂ ತಮ್ಮ ಶಕ್ತಿಗೆ ತಕ್ಕಂತೆ ಅಳಿಲು ಸೇವೆ ಸಲ್ಲಿಸುವ ಮೂಲಕ ಸಾಮಾಜಿಕ ಪರಿವರ್ತನೆಯ ಹೋರಾಟದಲ್ಲಿ ಭಾಗಿಯಾಗಬೇಕೆಂದು ಕರೆ ನೀಡಿದರು. ಅವರು ಚಳವಳಿ ಮೊದಲು ಏನಪ್ಪ ಅಂದ್ರೆ ಮಾಡಿದ್ರು. ಅವ್ರಿಗೆ ಏನು ತ್ರಾಸು ಬಂತಂತಂದ್ರೆ ಈ ಹೆಣ್ಮಗಳು ಅವನ ಶಶಿ ಗೋವಿಂದರಾಮ್ ಅಂತೇಳಿ ಅವ್ರ ಅಪ್ಪ ಇದ್ದ, ಮಹಾತ್ಮ ಜ್ಯೋತಿಬಾ ಫುಲೆನ ಅಪ್ಪ ಗೋವಿಂದರಾಮ್ ಫುಲೆ ಅಂತೇಳಿ ಪುಣಾದಾಗಿರ್ತಿರೋರು. ಅವ್ರು ಮಾಡೋದು ಹೂವು ಮಾರೋದು ವ್ಯಾಪಾರ ಹೂಗಾರ ಮಾಡ್ತಾರೆ. ಅದಕ್ಕೆ ಬಂದ್ರೆ ಅವರು ಉದ್ದ ಮಾಡ್ತಿರೋರು. ಇವನಿಗೆ ಏನಾಯಿತು, ಸಾವಿತ್ರಿಬಾಯಿ ಫುಲೆ ಅಂದಿದ್ದಾಗ ಯಾಕಂದ್ರೆ ನೀವು ಕೆಲವು ಹಸುರು ಬಂದಿರಿ, ಅದಕ್ಕೆ ಜ್ಯೋತಿಬಾ ಫುಲೆಗೆ ಏನೋ ಎಫೆಕ್ಟ್ ಆಯಿತು. ಅದರಿಂದ ಏನಪ್ಪ ಅಂದ್ರೆ ಅವ ಈ ಚಳವಳಿಗೆ ನಿಂತ. ಯಾರ ಮೇಲೆ ಏನಾರ ಎಫೆಕ್ಟ್ ಆದರೆ ಏನಪ್ಪ ಅಂದ್ರೆ ಬಯಲಿಗೆ ಬರ್ತಾರೆ. ಅವನಿಗೇನು ಎಫೆಕ್ಟ್ ಆಯ್ತಪ್ಪ ಅಂದ್ರೆ ಅವನ ದೋಸ್ತ ಒಬ್ಬವ ಅವ ಶಾಲೆ ಕಲ್ತಾನ ಆಗಿನ ಕಾಲದಾಗ ಜ್ಯೋತಿಬಾ ಫುಲೆ. ಅವಾಗೇನದ್ದು ಅವ ಶಾಲೆ ಕಲೆ ಅವನ ದೋಸ್ತನ ಅವನ ಕ್ಲಾಸ್ಮೇಟ್ ಇದ್ದ. ಅವನ ಲಗ್ನದಾಗ ಏನಪ್ಪ ಬಾರಪ್ಪ ಲಗ್ನದ ನಂದು ನೀ ಬರಬೇಕು ಜ್ಯೋತಿರಾವ್ ಅಂತೇಳಿ ಅಂದಾಗ ಅವ್ರೇನಂತ ಬಂದರು. ನಾವು ಎಲ್ಲರ ಪ್ರಕಾರ ಚಲೋ ಬಟ್ಟೆ ಹಾಕೊಂಡು ಮಾಡಿಕೊಂಡು ಅವ ಏನಪ್ಪ ಅಂತಂದ್ರೆ ಜ್ಯೋತಿಬಾ ಫುಲೆ ಅವ್ರ ಮೆರವಣಿಗೆದಾಗ ಮದುಮಗ ಏನಾದ್ರು ಕುದುರೆ ಮೇಲೆ ಕುಂತಿರ್ತಾನ, ಎಲ್ಲ ಜನರನ್ನ ಹಿಂದೆ ಮುಂದೆ ಏನಪ್ಪ ಅಂದ್ರೆ ಮೆರವಣಿಗೆ ಏನು ಇದಾಗ್ತದೆ ನಡೀತದ. ಆ ವೇಳೆಗೆ ಏನಪ್ಪ ಅಂದ್ರೆ ಇವನು ನಮ್ಮ ದೋಸ್ತ ಕರ್ದನಪ್ಪ ಹೋಗ್ಬೇಕಂತೇಳಿ ಹೋಗಿ ಅವ್ರು ಮೇಲ್ವರ್ಗದಲ್ಲಿ ಇದ್ದಿರು ಕಾಣ್ತದ, ಬಾಂಡೆನ ಏನಾಯ್ತದೆ. ಅದಕ್ಕೇನಪ್ಪ ಅಂದ್ರೆ ಅಲ್ಲಿ ಗುಸು ಅಲ್ಲಿ ಹೋಗೋ ಮಂದಿ ಏನಪ್ಪ ಅಂದ್ರೆ ಇಂಥ ಹಿರಿಯ ಮನುಷ್ಯರು ಗುಸು ಮಾತಿಗೆ ಇದು ಈ ಸೂತ್ರನೆಲ್ಲ ಹುಡುಗ ಇವ ಬಂದ ನಮ್ಮ ಸಂಘಟಕ್ಕೆ ಹೇಳಕತ್ತೆ, ನಮ್ಮ ಸಂಘಟ ಹೋಗ್ಲಕತ್ತೆ. ಇದೇ ಹಂಗೆ ಆಗಿನ ಕಾಲ ಹಂಗಿತ್ತು. ನಾವು ಬ್ರಾಹ್ಮಣರು ಏನಪ್ಪ ಅಂದ್ರೆ ಹುಡುಗನ ಲಗ್ನಕ್ಕೆ ನಾವು ಎಲ್ಲರೂ ಬಂದೀವಿ. ನಮ್ಮ ಸಂಘಟನೆ ನಮ್ಮ ಹೆಗಲಿಗೆ ಏನಂತಂದ್ರೆ ಏನಂದ್ರೆ ಕಂದೆ ಸಾಕು ಅಂತಾರಲ್ಲ, ಹಂಗೆ ಅವನು ಹೊಂಟಾನ. ಅವನ ದೋಸ್ತ ನಾವು ಓದ್ತಾವ, ಅವನ ಕ್ಲಾಸ್ಮೇಟ್ ಅಂತ ಬಂದಾನ. ಅದಕ್ಕೇನಪ್ಪ ಅಂದ್ರೆ ಈ ಹುಡುಗರು ಮಾತಾಡಿಕೆಸಿಂದ ಅಲ್ಲಿದೆ ಇಂಥ ಯುವಕರು ಇರ್ತಾರಲ್ಲ, ನಮ್ಮ ರಮೇಶ್ನಂತ, ಅವನು ಯಾರು ನೋಡು ಇಲ್ಲೇ ಬಂದಾನೆ, ನಾವು ಮೆರವಣಿಗೆ ಬರ್ಬೇಕಾ ಮಗ ನೋಡ ಅವ ಏನಪ್ಪ ಅಂದ್ರೆ ಹೌದ್ರಿ ನಮಗೇನು ಗೊತ್ತು ಹೇಳ್ರಿ. ಅವನು ಹೇಳೋದು ಹಾಕಿ ಹೊಡೆದು ಅಳಿಸ್ಕೊಡಿ ಹೋಯ್ತದ ಅಳ್ಕೊತ ಮನೆ ನೋಡೋಕೆ ಸ್ವಲ್ಪ ಲೇಟ್ ಆಗ್ತದೆ. ಪಟ್ಲಿ ಘಟನೆಗಳು ತಿಳಿದವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗ್ತಾರೆ. ಆವಾಗ ಏನಪ್ಪ ಅಂತಂದ್ರೆ ಅದು ಖುಷಿ ಇತ್ತು, ಅವ್ರ ಚರಿತ್ರೆ ಬೇರೆ. ಈಗ ಆಕಿ ಮೂಮೆಂಟ್ ಏನಪ್ಪ ಅಂದ್ರೆ ಅವರು ಹಿಂಗೆ ಮಾಡಿ ಬರೀ ಅಡ್ಡೆ ಬಿಡಲಿಲ್ಲ, ಸತ್ಯಶೋಧಕ ಸಮಾಜ ಹಾಂಗೆ ಸಂಘಟನೆ ಮಾಡಿದ್ರದು ಜ್ಯೋತಿಬಾ ಫುಲೆ ಅವರು. ಭಾಳ ಲಂಬ ಚೋಡೋದು ಬರ್ತದೆ, ಯಾಕಂದ್ರೆ ಒಂದೊಂದು ದಿನ ಇರ್ತದೆ ಪೂರ ತಿಳ್ಕೋದು. ಸತ್ಯಶೋಧಕ ಸಮಾಜ ಸಂಘಟನೆ, ಯಾಕಂದ್ರೆ ನಾವು ಕಡೆಗೆ ಆದಂಥ ನಾವು ಲಗ್ನ ಯಾರು ಮಾಡಬೇಕು, ಬ್ರಾಹ್ಮಣರಂದ್ರೆ ನಮಗೆ ಯಾರು ಲಗ್ನ ಮಾಡಬೇಕು, ಲಗ್ನ ಹ್ಯಾಂಗೆ ಮಾಡಬೇಕು, ಮಂತ್ರ ಯಾವುದು ಓದಬೇಕು, ಇವೆಲ್ಲನೂ ಮಾಡಿಟ್ಟಾನ ಯಾರು ಜ್ಯೋತಿಬಾ ಫುಲೆ. ಸತ್ಯಶೋಧಕ ಸಮಾಜ ಸಂಘಟನೆ ಮಾಡಿ ಈ ರೀತಿ ನಾವು ಮದುವೆ ಮಾಡ್ಕೊತ ಹೋಗ್ರಿ. ಸುಮ್ಮನೆ ಬ್ರಾಹ್ಮಣರಿಗೆ ಏನಪ್ಪ ಅಂದರೆ ಅವ್ರಿಗೆ ಕಲಿಸ್ಬೇಡ್ರಿ, ಅವ್ರಿಗೇನಪ್ಪ ಕಿಮ್ಮತ್ತು ಕೊಡಬೇಡ್ರಿ ಅಂತ ಹೇಳಿ ಅದೆಲ್ಲ ಮಾಡ್ಯಾನ ಪಾಪ. ಆದ್ರೆ ಮುಂದೆ ಏನಪ್ಪ ಅಂತಂದ್ರೆ ಅವನಿಗೆ ಡೌನ್ ಮಾಡಿಕೇಶನ್ ಏನಪ್ಪ ಅಂತಂದ್ರೆ ಈಗ ನೋಡಿ ಈಗ ಬಾಬಾ ಸಾಹೇಬ್ನು ಡೌನ್ ಮಾಡಿ ಸಂವಿಧಾನ ಓಡ್ಲಕ್ಕ ಕೂತಾರಪ್ಪ. ನಾವು ಯಾಕೆ ಈ ಕಡೆ ಈಟೇನಪ್ಪ ಅಂದ್ರೆ
ನಾವು ಏನು ಬೋರ್ಡ್ ತಿಡ್ಕಿಲಿಂದ ಏನಾದ್ರು ನಾವೇನು ಕಳಕಳಿಲಿಂದ ನಿಮ್ಮೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಹೇಳ್ತೀವಿ. ನಾವು ಎಷ್ಟು ಕಷ್ಟ ಇದ್ರು ಮತ್ತೆ ಯಾಕೆ ನಾವು ಇಂಥ ಕಾರ್ಯಕ್ರಮ ಮಾಡ್ತೀವಿ, ನಿಮ್ಮೆಲ್ಲರಿಗೆ ಕರೆಸ್ತೀವಿ, ನಿಮಗೆ ನಮ್ಮ ಟೈಮ್ ಹಾಳು ಮಾಡ್ತೀವಿ ಅಂತಂದ್ರೆ ನಮ್ಮ ಮನೆ ಹೊಡಿತು. ನಮ್ಮಂದ್ರೆ ಯಾರು ಪೂರ ತಿಳ್ಕೊಳ್ಳೋ ಮನುಷ್ಯ ಬೇಜಾರಾಗ್ತದೆ, ತ್ರಾಸ ಆಗ್ತದೆ, ಕಷ್ಟ ಆಗ್ತದೆ. ಇವತ್ತೇನಪ್ಪ ನೀವು 20 ಮಂದಿ ಇದ್ರಿ, 20 ಮಂದಿ ಇದ್ರಪ್ಪ 4 ಮಂದಿ ತಯಾರಾದ್ರೂ ಅದು ಎಷ್ಟೋ ಎಫೆಕ್ಟ್ ಆಗ್ತದೆ ನಮ್ಗೆ. ಒಂದು ನಿಮಿತ್ತ ಅದ, ಸಾವಿತ್ರಿಬಾಯಿ ಫುಲೆ ಜಯಂತಿ ನಿಮಿತ್ತ ಅದ. ಅವ್ರೇನು ಕಷ್ಟಪಟ್ರು, ಏನು ಮಾಡಿದ್ರು. ಮುಂದೆ ಆ ಮಗ ಏನಪ್ಪ ಅಂತಿದ್ದ ಆದಾಗ ಆಗಿನ ಕಾಲದಾಗ ಒಂದು ಪ್ಲೇಗ್ ಬಂತಂತ. ಹಿರಿಯರು ಹೇಳ್ತಾರವ್ರು ಯಾರ್ಯಾರೆ, ನಿಮಗೆ ಹಿರಿಯರು ಮುತ್ಯರು ಹೇಳ್ತಾರೆ. ನಿಮ್ಮ ವಯಸ್ಸಿನಾಗ ನಿಮ್ಮ ತಂದಿದವ್ರು ಯಾರು ಗೊತ್ತಿಲ್ಲ, ಮುತ್ಯರು ಅವ್ರು ಹೇಳ್ತಿರ್ತಾರೆ ಪ್ಲೇಗ್ ಬಂದಿತ್ತಂತ. ಪ್ಲೇಗ್ ಬಂದ್ರೆ ಏನಪ್ಪ ಅಂತಂದ್ರೆ ಬಹಳಷ್ಟು ಏನಪ್ಪ ಅಂದ್ರೆ ನಮ್ಮ ಕೆಲವರು ಮಂದಿ ಸಾಯ್ತಾರಲ್ಲ ಅಂತ ಸತ್ತಾರ. ಎಷ್ಟೋ ಮಂದಿ ಜನಸಂಖ್ಯೆದಾಗೆ ಕಡಿಮೆ ಇದ್ದಾವೆ. ಈ ನಮ್ಮ ಭಾರತ ದೇಶದ ಜನಸಂಖ್ಯೆ ಐತಲ್ಲ, ಆ ಪ್ಲೇಗ್ದಾಗ ಭಾಳ ಜನ ಏನಪ್ಪ ಅಂದ್ರೆ ಸತ್ತಾರ. ಅದು ಭಾಳ ಡೇಂಜರ್ ಇದು ರೋಗ. ಆಗ ಯಾಕೇನಪ್ಪ ಅಂದ್ರೆ ಪ್ಲೇಗ್ ಇವ ಡಾಕ್ಟರ್ ಇರ್ಸಲ್ಲಾಗೆ ಗುಣ ಇಲಾಜ್ ಮಾಡ್ತಿದ್ದ. ಆದ್ರೆ ಅವು ಪೇಷಂಟ್ಗಳು ಇಲ್ಲಿ ತರೋರು ಯಾರು, ಅವ್ರು ಮೊದಲೇನಪ್ಪ ಅನ್ಸಿದ್ರು ಮನೆಯವ್ರೆ. ಮನೆಯವ್ರೇ ಮನೆ ಬಂದಿದ್ದಿಲ್ಲ ನನ್ನ ಜಡ, ಮನೆಯವ್ರೇ ಸುದ್ದ ದೂರ ಇರ್ತಿದ್ರು. ಹೌದೇನು ಪುರಾಣದ ಮನೆಯವ್ರು ದೂರ ಇದ್ರು. ಅವ್ರಿಗೆ ಒಂದು ಕೊಲೆಗೆ ಬೇರೆ ಅಲ್ಲೇ ಇಡ್ತಿದ್ರು. ಹಿಂಗಿತ್ತಲ್ಲ, ಹಂಗೆ ಅವು ಮನೆಯವ್ರು ಆ ಕಡೆ ಕಡೆ ಇವು ಹೆಣ್ಮಗಳು ಏನಂತದ ಸಾವಿತ್ರಿಬಾಯಿ ಫುಲೆ ಹೇಳ್ಬಾರ್ದು. ಯಾವ ಹುಡುಗರಿಗೆ ಪ್ಲೇಗ್ ಬರ್ತದ ಆ ಹುಡುಗರಿಗೆ ಏನಪ್ಪ ಹೊತ್ಕೊಂಡು ಬಂದು ಬೆನ್ನಿನ ಮೇಲೆ ಹಾಕ್ಕೊಂಡು ಅವು ಬದಲೇ ಏನಪ್ಪ ಅಂದ್ರೆ ಜಡ ಬಂದು ಹೆಣ ಎದಬ್ಲೆ ಆತಾವು. ಬೆನ್ನಿನ ಮೇಲೆ ಹಾಕ್ಕೊಂಡು ತೊಗೊಂಡು ಬಂದು ಕೇಸಿಂದ ಇಲ್ಲಿ ದವಾಖಾನೆಯಲ್ಲಿ ಒಂದು ಸೆಂಟ್ರ್ ಇತ್ತಲ್ಲಿ ಊರಾಗ ಅವ ಇಲಾಜ್ ಮಾಡವ, ಅವು ಚಲೋ ಮಾಡವ. ಎಷ್ಟೋ ಪೇಷಂಟ್ಗಳು ಹಂಗೆ ಮಾಡಿದ್ರು, ಚಲೋ ಮಾಡಿದ್ರು. ಅದ್ರ ಕಡೆಗೆ ಒಬ್ಬ ಏನಪ್ಪ ಹೆಸರದ ಹುಡುಗಂದು ದಲಿತ ಉಣಿದಾಗ ಏನಪ್ಪ ಅಂತಂದ್ರೆ ಪ್ಲೇಗ್ ಅಟ್ಯಾಕ್ ಆಗಿತ್ತು. ಅವನಿಗೆ ಏನಪ್ಪ ಅಂದ್ರೆ ತೊಗೊಂಡು ಬರೋಳಕ್ಕೆ ಹಾಕಿ ಅಟ್ಯಾಕ್ ಆಗಿ ಏನಪ್ಪ ಹಾಕಿ ತೀರ್ಕೊಂಡ. ಈಗ ನಾ ಈ ವಿಷಯ ಯಾಕೆ ಹೇಳ್ತೀನಿ, ನನ್ನ ಸಂದರ್ಭ ಬರ್ಲಾಗತ್ತದ ನನಗೆ. ಈಗ ಭಾಳ ಮಂದಿ ನಮ್ಮ ದೋಸ್ತರು ಏನಂತಾರ, ನಮ್ಮ ಸಂಘಟಿತರು, ಶಿವಲಿಂಗಪ್ಪ ವಯಸ್ಸಾಗಿದೆ ನನಗೆ 80 ವರ್ಷ ಮೇಲೆ, ನೀ ಯಾಕೆ ಮಾಡ್ತಾರ ಮಾಡ್ತಾರ ನೀ ಎಲ್ಲ ಹಾಕಿಕೊಟ್ಟಿದ್ದಲ್ಲ ಅಂತಾರೆ. ನಾನೇನಂತೀನಿ, ನನ್ನದೇನು ವಿಚಾರ ಅಲ್ಲ. ಅವ್ರೇನು ಮಾಡ್ತಾರ, ನಾ ಜಪ ಮಾಡ್ಕೊಂಡು ಕುಂದಿರ್ತೀನಿ ದೇವ್ರಿಗೆ. ನಾ ಗುಡಿಸಲ್ದಾಗ ಹೋಗಿರ್ಬೇಕಂತ ಮಾಡಿದ್ದೆ, ನಮ್ಮ ಮಕ್ಕಳು ಬಿಡಲಾಗ್ಯಾರ ಅಂತ ನಮ್ಮ ದೋಸ್ತ ಹೇಳ್ತಾರೆ. ನಾ ಏನಂತೀನಿ, ಒಂದು ಏನಪ್ಪ ಅಂದ್ರೆ ತತ್ವ ಸಿದ್ಧಾಂತದ ದೇವ್ರ ಪೂಜೆ ಮಾಡೋದು. ಕರ್ಮವೇ ಪೂಜೆ, ಪೂಜೆಯೇ ಕರ್ಮ. ಇವೆಲ್ಲ ತತ್ವ ಸಿದ್ಧಾಂತ ನಾವೇನಪ್ಪ ಅಂದ್ರೆ ಕಂಪೇರ್ ಮಾಡಿ ನಾನು ಜೀವನದಾಗ. ದೇಶ ಸೇವೆವೇ ಈಶ ಸೇವೆ. ಈಶ ಅಂದ್ರೆ ಪರಮಾತ್ಮ. ಈ ದೇಶದಾಗ ಏನಪ್ಪ ಅಂದ್ರೆ ದೇಶ ಸೇವೆ ಮಾಡೋರು ಏನಪ್ಪ ಅಂದ್ರೆ ದೇವ್ರ ಸೇವೆ ಮಾಡ್ದಂಗೆ. ಹಂಗೇನು ತಿಳ್ಕೊತಾರ, MLA ಆದ್ರೂ ಕೂಡ ರೊಕ್ಕ ಬರ್ಬೋದು, ಸೇವೆ ಮಾಡ್ದಂಗ. ದೇಶ ಸೇವೆ ಈಶ ಸೇವೆ. ಹಂಗೇನಪ್ಪ ಅಂದ್ರೆ ನಾನು ಏನಂದ್ರೆ ಕರ್ಮವೇ ಪೂಜೆ, ಪೂಜೆಯೇ ಕರ್ಮ. ನಾನು ದೇವ್ರ ಪೂಜೆ ಮಾಡ್ಕೊತು ಕುಂದ್ರೋದು, ಅದಕ್ಕೇನಪ್ಪ ನಾವೇನದ ತಪಸ್ ಮಾಡ್ಕೊತು ಕೊಡೋದು ಇಂಥ ಏನಪ್ಪ ಅಂದ್ರೆ ಜೀವಂತಿದ್ದರಿಗೆ ಏನಪ್ಪ 10 ಮಂದಿಗೆ ಏನಪ್ಪ ಅಂತ ನಾವು ಜ್ಞಾನ ಕೊಡೋದು. ಜ್ಞಾನ ಏನು ತಿಳಿಸೋದು ಅಂತ ತಿಳ್ಕೊಂಡು ಹಂಗೆ ಕೊನೆಯವರೆಗೂ ಹೋರಾಡಿ ಏನು ಸಾವಿತ್ರಿಬಾಯಿ ಫುಲೆ ಏನಪ್ಪ ಅಂತಂದ್ರೆ ಜನ ಸೇವೆಗಾಗಿ ಕಷ್ಟಪಟ್ಟು ನಾವು ಅದರಾಗೆ ತೀರ್ಕೊಂಡ್ರು. ಹಂಗೆ ನಾವೇನಪ್ಪ ಅಂತಂದ್ರೆ ಇವತ್ತೇನಪ್ಪ ನಾವು ಮಕ್ಕಳು ಸ್ವಚ್ಛರಪ್ಪ ಔರಂಗಾಬಾದಾಗಿದ್ದರು. ಇವತ್ತೇನಪ್ಪ ಅಂತ ನನ್ನ ಕೈಲಿ ಇವತ್ತು ಊಟ ಸಿಗಲ ಇರಲಿ, ನಮ್ಮಂತರ ಯಾರು ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಆ ನಿಟ್ಟಿನಾಗ ನಾನು ಈ ರೀತಿ ಮಾಡ್ಬೇಕಂತೇಳಿ ನಾನು ಜೀವನದಾಗ ನಾನು ಸಮಾಧಾನ ಮಾಡ್ಕೊಂಡೀನಿ. ಇದೇ ನಿಮಗೆ ಖರೆ ಅನಿಸ್ಬೋದು, ತಪ್ಪು ಅನಿಸ್ಬೋದು.
ಅದಕ್ಕೆ ಬಂಧುಗಳೇ, ನಾ ಏನಪ್ಪ ಕೂಡ್ತಿರ್ತಿದ್ದ ಇವತ್ತೇನಂತ ಸಂವಿಧಾನಕ್ಕೆ ಧಕ್ಕಿ ಬಂದದ. ಸಾವಿತ್ರಿಬಾಯಿ ಫುಲೆ ಜಯಂತಿ ನಿಮಿತ್ತ ಹೇಳ್ತೇವೆ, ಸಾವಿತ್ರಿಬಾಯಿ ಫುಲೆಗೆ ಏನಪ್ಪ ಇಷ್ಟು ತ್ಯಾಗ ಮಾಡಿದಂಥ ಮಹಾ ಏನಪ್ಪ ಅಂದ್ರೆ ಮಾತಿಗೆ ಇವತ್ತು ನಾವು ಒಂದು ನಿಮ್ಮೆಲ್ಲರ ಒಪ್ಪಿಗೆ ಪ್ರಕಾರ ಏನು ಮರಣೋತ್ತರ ಭಾರತ ರತ್ನ ಪದವಿ ಕೊಡಬೇಕು ಸರ್ಕಾರ ಅಂತ ಹೇಳಿಕೆ ನಾವೆಲ್ಲರೂ ಏನಪ್ಪ ಅಂದ್ರೆ ನಮ್ಮ ಸಮಾಜ ನಿಮ್ಮೆಲ್ಲರಿಗೆ ಏನಪ್ಪ ಅಂದ್ರೆ ನಾವು ಹೋರಾಟ ಮಾಡ್ದೇವಪ್ಪ ಅಂದ್ರೆ ಇವತ್ತೆಲ್ಲ ನಾಳೆಗೆ ಸಾಧ್ಯ ಅದ. ಯಾಕಂದ್ರೆ ಸಾವಿತ್ರಿಬಾಯಿ ಫುಲೆಯಿಂದ ಏನಪ್ಪ ಅಂದ್ರೆ ಯೂನಿವರ್ಸಿಟಿ ಮಾಡ್ಯಾರ ಅಲ್ಲಿ ಏನಪ್ಪ ಅಂದ್ರೆ ಎಲ್ಲಿ ಪುಣಾದಾಗ. ಅದಕ್ಕೆ ಬಂದ ಎಲ್ಲರಿಗೆ ನಮ್ಮ ನಮ್ಮ ಭಾವನಾ ವ್ಯಕ್ತ ಮಾಡಿದ್ದೀನಿ. ಎಲ್ಲರೂ ಶಾಂತ ರೀತಿಯಿಂದ. ಸಿದ್ರಾಜ್ ಕಿನ್ನೂರ್ ಮಾತನಾಡಿ, ಜ್ಯೋತಿಬಾ ಫುಲೆಯವರು ಸಾವಿತ್ರಿಬಾ ಫುಲೆಯವರಿಗೆ ಮೊದಲಿಗೆ ಮನೆಯಲ್ಲಿ ಶಿಕ್ಷಣ ನೀಡಿ ಮಹಿಳಾ ಶಿಕ್ಷಣದ ಕ್ರಾಂತಿಗೆ ನಾಂದಿ ಹಾಡಿದರು. ಸಮಾಜದ ಅವಮಾನ ಹಿಂಸೆ ಎದುರಿಸಿ ಅವರು ಶಿಕ್ಷಣದ ಬೆಳಕು ತಲುಪಿಸಿದರು. ಸಾವಿತ್ರಿಬಾಯಿ ಫುಲೆಯವರ ಜಯಂತಿ ಅಂತಂದ್ರೆ ಜಯಂತಿ ಯಾಕೆ ನಾವು ಮಾಡ್ಬೇಕಂತಂದ್ರೆ ಸಾವಿತ್ರಿಬಾಯಿ ಫುಲೆ ಏನದ ಅವ್ರ ಜನ್ಮ 1831ರಲ್ಲಿ ಮಹಾರಾಷ್ಟ್ರದಲ್ಲಿ ಸಾತಾರಾ ಡಿಸ್ಟಿಕ್ನಲ್ಲಿ ಆಗಿತ್ತು. ಆದ ನಂತರ ಅವರು 9 ವರ್ಷ ಆದ ನಂತರ 1840 ಅಂದರೆ 1840ದಾಗ ಅವ್ರ ಮದುವೆ ಆಯಿತು. 9 ವರ್ಷದಿಂದಾಗಿ ಮಹಾತ್ಮ ಜ್ಯೋತಿಬಾ ಫುಲೆ ಅವ್ರ ಸಂಗಡ ಆ ಕಾಲದಾಗ ಬಾಲ ವಿವಾಹ ಬರ್ತಾ ಇತ್ತು. ಅವ್ರ ಮ್ಯಾರೇಜ್ ಮಹಾತ್ಮ ಜ್ಯೋತಿಬಾ ಫುಲೆ ಅವ್ರ ಜೊತೆ ಆಯಿತು. ಅವರು ಆ ಟೈಮ್ನಾಗ ಮಹಾತ್ಮ ಜ್ಯೋತಿಬಾ ಫುಲೆ ಅವರು 13 ವರ್ಷದವರಿದ್ದರು, ಈಗ ಇವರು 9 ವರ್ಷದವರಿದ್ದರು. ಅವ್ರ ಮ್ಯಾರೇಜ್ ಆದ ನಂತರ ಆ ಕಾಲ ಏನಿತ್ತು, ಆ ಕಾಲನಾಗ ಒಂದು ವರ್ಣ ವ್ಯವಸ್ಥೆ ಇತ್ತು ಈ ದೇಶನಾಗ. ವರ್ಣ ವ್ಯವಸ್ಥೆ ಅಂತಂದ್ರೆ 4 ವರ್ಣ ಇತ್ತು: ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ ಅಂದ್ರೆ ಎಲ್ಲಕ್ಕಿಂತ ಮ್ಯಾಲಿದ್ದ. ಅದ ನಂತರ ಕ್ಷತ್ರಿಯ ಅಂತಂದ್ರೆ ಇದು ಎಲ್ಲರಿಗೂ ಸಂರಕ್ಷಣೆ ಮಾಡ್ಬೇಕಂತ ಯುದ್ಧ ಮಾಡೋರು ಅವರು. ಆನಂತರ ವೈಶ್ಯ ಅಂದ್ರೆ ಬಿಸ್ನೆಸ್ ದಂಧ ಮಾಡೋರು, ವ್ಯಾಪಾರ ವ್ಯವಸಾಯ ಮಾಡೋರು. ಶೂದ್ರ ಅಂತಂದ್ರೆ ಇವ್ರೆಲ್ಲ ಮಂದಿ ಕೆಲಸ ಮಾಡೋರು. ಶೂದ್ರ ಅಂತಂದ್ರೆ ಯಾರು? ಬಡಿಗೆ ಕೆಲಸ ಮಾಡೋದು, ನಾವು ಕಬ್ಬಲ್ಗೆರು ತಮ್ಮ ಕೆಲಸ, ಏನು ಮೀನ ಹಿಡಿದ್ರು, ಬಾಕಿ ಏನು ಸೇವಾ ಮಾಡೋ ಕೆಲಸ. ಒಟ್ಟು ಎಣ್ಣೆ ತೆಗೆಯೋದು ಕೆಲಸ ಗಾಣಿಗಾರು ಮಾಡೋರು ಕೆಲಸ. ಅದು ಅದೇ ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ಕೆಲಸ ಮಾಡ್ಬೇಕಂತ ಇವು ಎಲ್ಲ ತೆಳಗಿನ ಶೂದ್ರ ಅಂತಂದ್ರೆ ಇವರೆಲ್ಲ ಸೇವಾ ಮಾಡೋ ಜಾತಿಗಳು. ಆ ಕಾಲದಾಗ ಹೆಣ್ಮಕ್ಳಿಗೆ ಸಹಿತ ಶೂದ್ರ ಅಂತ ತಿಳಿತಿದ್ರು. ಅವರಿಗೆ ಸಹ ಈ ಕಲಿಯೋದ ಅಧಿಕಾರ ಇದ್ದಿದ್ದಿಲ್ಲ. ಅವ್ರಿಗೆ ಕಲಿಯೋದ ಅಧಿಕಾರ ಇಲ್ಲ, ಏನು ವಿಚಾರ ಮಾಡೋದ ಅಧಿಕಾರ ಇಲ್ಲ, ಅವ್ರು ಏನು ಕೇಳೋದ ಅಧಿಕಾರ ಇರ್ತಿದ್ದಿಲ್ಲ. ಆ ಕಾರಣ ಮಹಾತ್ಮ ಜ್ಯೋತಿಬಾ ಫುಲೆಗೆ ಅದು ಮಾತು ಸರಿ ಅನಿಸ್ತಿದ್ದಿಲ್ಲ. ಅದಕ್ಕೆ ಅವರು ಏನು ಮಾಡಿದ್ರು, ಹೆಣ್ಮಕ್ಳಿಗೆ ಸಹ ಕಲಿಸ್ಬೇಕು, ಹೆಣ್ಮಕ್ಳಿಗೂ ಕಲಿಸ್ಬೇಕಂತ ಹೇಳಿ ಅವರು ಮತ್ತು ಮೊದಲು ಸಾವಿತ್ರಿಬಾಯಿ ಫುಲೆ ಅವ್ರಿಗೆ ಸ್ಕೂಲ್ ಕಲಿಸ್ರು, ಶಾಲೆ ಕಲಿಸ. ಮೊದಲು ಶಾಲೆಗೇನು ಕಲಿಸಿಲ್ಲ, ಮನೆಗೆ ಆಕಿಗೆ ಅಕ್ಷರ ಅದು ಕಲಿಸ್ಲಿಕ್ಕೆ ಶುರು ಮಾಡಿದ್ರು. ಮನೆಗೆ ಅವ್ರು ಶಾಲೆ ಕಲಿತರು. ಮನೆಗೆ ಶಾಲೆ ಕಲಿತ ನಂತರ ಅವ್ರಿಗೆ ಒಂದು ಟ್ರೈನಿಂಗ್, ಟೀಚರ್ ಟ್ರೈನಿಂಗ್ ಅಂತ ಹೇಳಿ ಅಹಮದ್ನಗರ್ ಬಲ್ಲಿ ಒಂದು ಊರದ, ಅಲ್ಲಿ ಅವರಿಗೆ ಕಳಿಸಿ ಅಲ್ಲಿ ಟ್ರೈನಿಂಗ್ ಟೀಚರ್ ಟ್ರೈನಿಂಗ್ ಮಾಡಿಸಿ ಒಂದು ಸ್ಕೂಲ್ ತೆಗೆದ್ರು. ಅವರು ಸ್ಕೂಲ್ ತೆಗೆದು ಅಂದ್ರೆ ಹೆಂಗೆ ತೆಗೆದ್ರು, ಒಂದು ಸ್ಕೂಲ್ ಒಂದು ಗಿಡೇವಾಡ ಅಂತ ಹೇಳಿದ ಅಲ್ಲಿ ಪುಣಾದಾಗ, ಅಲ್ಲಿ ಫಸ್ಟ್ ಸ್ಕೂಲ್ ಹುಡುಗಿಯವ್ರು ಫಸ್ಟ್ ಸ್ಕೂಲ್ ತೆಗೆದ್ರು. ಆ ಸ್ಕೂಲ್ನಲ್ಲಿ ಅವ್ರಿಗೆ ತೆಗಿಬೇಕಂದ್ರೆ ಆ ಕಾಲನಾಗ ಸ್ಕೂಲ್ ತೆಗೆದು ಅಷ್ಟು ಈಸಿ ಇದ್ದಿದ್ದಿಲ್ಲ. ಹೆಣ್ಮಕ್ಳಿಗೆ ಒಂದೇ ಶಾಲೆ ಕಲಿಬೇಡ ಅಂತಿರು, ಮತ್ತು ಶಾಲೆ ಸ್ಕೂಲ್ ತೆಗೆದು ನೀವು ಸಹ ಭಾಳ ತ್ರಾಸ ಕೊಟ್ಟರು. ಅಲ್ಲಿ ಮೇಲುವರ್ಗದ ಮಂದಿ ಏನು ಮಾಡೋರು, ಆಕೆ ಸ್ಕೂಲಿಗೆ ಹೋಗೋ ಹೊತ್ತಿಗೆ ಆಕೆಗೆ ಹೆಂಡಿ ಹೊಡಿ, ಕೆಸರು ಹೊಡಿ, ಮೈ ಮೇಲೆ ಅದು ಹೊಡಿ, ಕಲ್ಲು ಹೊಡಿ, ಹಂಗೆಲ್ಲ ಮಾಡ್ಲಿಕ್ಕತ್ತು. ಅಂದ್ರೂ ಆಕೆ ಅಂಜಲಾರ್ದೆ ಹಂಗೆ ಆಕಿ ಸ್ಕೂಲ್ ಇದು ಮಾಡ್ಲಿಕ್ಕತ್ತು. ಆ ಮಾಡೋದಾಗ ಏನಾಯ್ತು, ಆಕಿ ಒಂದು ಬ್ಯಾಗ್ನಾಗ ಒಂದು ಸೀರೆ ತೊಗೊಂಡು ಹೋಗಕ್ಕೆ, ಉಟ್ಕೊಂಡು ಹೋಗಕ್ಕೆ. ಉಟ್ಕೊಂಡು ಹೋಗಿ ಸೀರೆ ಅಂದ್ರೆ ಸ್ಕೂಲ್ನಾಗ ಹೋಗಿ ತೆಗೆದಿಡಕ್ಕೆ, ಅಲ್ಲಿ ಚಲೋ ಸೀರೆ ಉಟ್ಕೊಂಡು ಶಾಲೆ ಕಲಿಸಿ ಮತ್ತು ಬರೋವತ್ತಿಗೆ ಅದು ಹೊಲಸಾಗಿದ್ದು ಸೀರೆ ಉಟ್ಕೊಂಡು ಮತ್ತು ಮನೆಗೆ ಹೋಗಿ. ಈ ಪ್ರಕಾರ ಅವರು ಅಂಥ ಕಾಲಿನಲ್ಲಿ ಮಹಿಳಾ ಶಿಕ್ಷಣ ಸಲುವಾಗಿ ಅವ್ರು ಕಷ್ಟಪಟ್ಟು ಎಲ್ಲ ಮಹಿಳೆಯರಿಗೆ ಶಿಕ್ಷಣ ಕೊಟ್ಟರು. ಆದ ಕಾರಣ ಇವತ್ತೇನಾದ್ರು ಮಹಿಳೆಯರು ಎಲ್ಲ ಕಡೆ ಮುಂದೆ ಬಂದವರು. ಈಗ ನೀವು ನೋಡ್ರಿ, ಆಟೋ ಡ್ರೈವರ್ ಆಗ್ಯಾರ, ಬಸ್ ಡ್ರೈವರ್, ಫ್ಲೈಟ್ ಡ್ರೈವರ್, ನಿಮ್ಮದು ಏರ್ ಸ್ಪೇಸ್ನಾಗ ಸಹಿತ ಮ್ಯಾಲೆ ಏನು ಅಂತರಾಳದಾಗ ಹೋದ್ರು, ಅದ್ರಾಗ ಸಹಿತ ಮಹಿಳೆಯರು ಸುನೀತಾ ವಿಲಿಯಮ್ಸ್ ಅವರು ಎಲ್ಲ ಮ್ಯಾಲೆ ಹೋಗಿ ಬಂದರು, ಅಂತರಾಳದಲ್ಲಿ ಹೋಗಿ ಬಂದರು. ಆ ಎಲ್ಲ ಕಾರಣ ಯಾರಂತಂದ್ರೆ ಇದು ಸಾವಿತ್ರಿಬಾಯಿ ಫುಲೆನೇ. ಅದಕ್ಕೆ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ. ಯಾಕಂದ್ರೆ ಮಹಾತ್ಮ ಫುಲೆ ಸಪೋರ್ಟ್ ಇರ್ತದೆ, ಸಾವಿತ್ರಿಬಾಯಿ ಫುಲೆ ಆಗ್ತಿದ್ದಿಲ್ಲ. ಅದ್ರ ಕಾರಣ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆನೇ ನಮ್ಮ ಮಹಿಳಾ ಶಿಕ್ಷಣ ಸಲಹೆಗೆ ಆದ್ಯ ದೇವಿ ಅವರು. ಈಗೇನಂತಾರೆ ವಿದ್ಯಾದ ದೇವಿತೆ ಯಾರಂತಂದ್ರೆ ಸರಸ್ವತಿ ಅಂತಾರೆ ಯಾರಾದರೂ. ಬಟ್ ಆ್ಯಕ್ಚುಲಿ ವಿದ್ಯಾದೇವಿ ಅಂತ ಹೆಣ್ಮಕ್ಳ ಸಲುವಾಗಿ ಯಾರಂತಂದ್ರೆ ಸಾವಿತ್ರಿಬಾಯಿ ಫುಲೆನೇ.
ಸಾವಿತ್ರಿಬಾಯಿ ಫುಲೆ ಇರ್ತಿದಿಲ್ಲ ಅಂದ್ರೆ ಇವತ್ತು ನಮ್ಮ ಹೆಣ್ಮಕ್ಳು ಯಾರ ಅವ್ರು ಕಲಿತಿದಿಲ್ಲ. ಆ ಕಾರಣ ಪ್ರತಿಯೊಬ್ಬರು ಏನು ವಿಚಾರ ಮಾಡಬೇಕು, ಅಂತ ಕಾಲದಲ್ಲಿ ಅವ್ರು ಇಷ್ಟೆಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಘಟಕದ ಅಧ್ಯಕ್ಷ ಶ್ರೀಮಂತ್ ಮಾವನೂರ್ ವಹಿಸಿದ್ದರು. ಪುಲೆ ದಂಪತಿಯು ಆದರ್ಶಗಳು ಸಮಾಜದ ಬೇರು ಮುಟ್ಟುವರೆಗೂ ತಲುಪುವಂತೆ ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ತಾಲೂಕುಗಳ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭಾಗವಹಿಸಿ ಸಾವಿತ್ರಿಬಾ ಫುಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸೂಚಿಸಿದರು.